ವಿಶ್ವ ಮಾಡೋದೆಲ್ಲ ಅವಾಂತರ. ಗುಂಡನೆ ಸುಳ್ಳನು ಗುಂಡನೆ ಕಳ್ಳನು ಕರಿಕೋಟ್ ಒಳಗೆ ಬರಿ ರೈಲು, ಕೋರ್ಟಿಗೆ ಹೋಗ ನಾಟಕ ಮಾಡುವ ಗುಂಡನ ಕೈಲಿ ಬರಿ ಫೈಲು. ಭಯ ಭಯವೇ ಗುಂಡಾಂತರ ಲಾಯರ್ ಬೊಗಳೆ ಮಾತಿಗೆ ನಿಸ್ಸೀಮ, ನಾದಿನಿ ಜೊತೆಯಲ್ಲಿ ತಕತೈ ಕುಣಿಯುವ ನಾಟ್ಯ ಪ್ರವೀಣ ಆಸೀಮ. ಯಾರು ಬಂದಿದ್ದಾರೆ ನೋಡಿ. ಯಾರು ಬಂದಿದ್ದಾರೆ? ಗುಂಡ. ಅವನಿಗೆ ಹಾಡು ಕೇಳಿದ್ರೆ ಭಯ ಪಡ್ತಿದ್ದಾನೆ. ನಮ್ ಕಡೆ ನಾವು ದೇವ್ರ ಹಾಡು ಆಡ್ತಾ ಇದ್ರೆ ಅವರೇ ಭಯ ಪಡ್ಬೇಕು. ಆದ್ರೆ ಈ ಹಾಡು ಅವನ ಮೇಲೆ ಇದೆ. ಇದು ಗುಂಡು ಮರ್ದಿನಿ ಶ್ಲೋಕ. ನನಗ್ ಗೊತ್ತಾಯ್ತು ಕಣ, ನಾನು ಈ ಮನೆಗ್ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ಶ್ಲೋಕನ ಹಾಡನ್ನ ಮಾಡ್ತಾ ಇದ್ರ. ಇನ್ಮೇಲೆ ನಾನು ಈ ಮನೆಗ್ ಬರಲ್ಲ. ಗುಂಡನೆ ಸುಳ್ಳನು ಗುಂಡನೆ ಕಳ್ಳನು ಕರಿಕೋಟ್ ಒಳಗೆ ಬರಿ ರೈಲು, ಕೋರ್ಟಿಗೆ ಹೋಗುವ ನಾಟಕ ಮಾಡುವ ಗುಂಡನ ಕೈಲಿ ಬರಿ ಫೈಲು. ಭಯ ಭಯವೇ ಗುಂಡಾದ ಲಾಯರ್ ಬೊಗಳೆ ಮಾತಿಗೆ ನಿಸ್ಸೀಮ, ನಾದಿನಿ ಜೊತೆಯಲ್ಲಿ ತಕತೈ ಕುಣಿಯುವ ನಾಟ್ಯ ಪ್ರವೀಣ ಆಸೀಮ. ಏನಮ್ಮ ನಮ್ಮನೇಲೂ ಇದೇ ಹಾಡು ಬರ್ತಾ ಇದೆ? ಗೊತ್ತಿಲ್ಲ ಭಾವ, ಟೆಸ್ಟ್ ಮಾಡ್ಬೇಕು. ಅಯ್ಯೋ, ಆ ಮನೆಗ್ ಹೋದ್ರೆ ಅಲ್ಲೂ ಇದೇ ಹಾಡು ಬರ್ತಾ ಇದೆ, ಈ ಮನೆಗ್ ಬಂದ್ರು ಇದೇ ಹಾಡು ಬರ್ತಾ ಇದೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ಸ್ವಾಮಿ, ಹೆಂಗಸರು ಬಾಯಿ ಮುಚ್ಚೋದಕ್ಕೆ ಯಾವ್ದಾದ್ರು ಔಷಧಿ ಇದೆಯಾ? ಇತ್ತು, ಸದ್ಯಕ್ಕೆ ಖಾಲಿ ಆಗಿದೆ. ಯಾಕೆ? ಹೆಂಡತಿರ್ ಬಾಯಿ ಮುಚ್ಚೋ ಪುಡಿಗೆ ತುಂಬಾ ಡಿಮ್ಯಾಂಡ್ ಇದೆ ಸ್ವಾಮಿ. ಹೆಂಗಸರು ಬಾಯಿ ಬೊಂಬಾಯಿ ಆಗೋದಕ್ಕೆ ಇದೆ, ಬೇಕಾ? ಈಗ್ಲೇ ಅವ್ರ ಬಾಯಿಗೆ ಹೆದರು ಸಾಯ್ತಾ ಇದೀನ್ರಿ. ಅದು ಬೊಂಬಾಯಿ ಮಹಾರಾಷ್ಟ್ರ ಆಗ್ಬಿಟ್ರೆ. ಲೇ ಗುಂಡ, ಅತಿ ಆದ್ರೆ ಎಲ್ಲ ಬಿಡ್ಬೇಕಾಗುತ್ತೆ ಕಣ. ಈ ಪುಡಿನ ಹಾಲೆಲ್ಲೋ ಜ್ಯೂಸೆಲ್ಲೋ ಮಿಕ್ಸ್ ಮಾಡ್ಕೊಡಿ. ಆ ಅಮ್ಮ ಜಾಸ್ತಿ ಮಾತಾಡೋಕ್ ಶುರು ಮಾಡ್ತಾಳೆ. ಸರಿ ತರನು ಇರುತ್ತೆ. ಗಂಡಸ್ರನ್ನ ಕೇರೆ ಮಾಡಲ್ಲ. ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ನಮ್ಮನ್ನ ಬೈಕೋಬಾರ್ದು ಸ್ವಾಮಿ. ಆಯ್ತು, ಕೊಡಿ ಸ್ವಾಮಿ. ತಗೊಳ್ಳಿ. ನಾಗವಲ್ಲಿ ಸ್ವಲ್ಪ ಸುಮ್ಮನೆ ಇರ್ಬಾರ್ದಾ? ಆಫ್ ಮಾಡೋಣ. ಗುಂಡು ಮರ್ದಿನಿ ಶ್ಲೋಕ ಆಗಾಗ ಕೇಳಿರ್ಬೇಕು. ಏನು ನಿಮ್ ಗೆಳೆಯನ್ ಮಾತ್ರನೋ, ನಮ್ಗಿಲ್ವೋ? ಇದನ್ನೇ ಪಂಕ್ತಿ ಭೇದ ಅನ್ನೋದು. ಅಯ್ಯೋ, ನಾನ್ ಕುಡಿಯೋದನ್ನ ನೀನ್ ಕೊಡ್ತೀನಿ, ತಗೊಳಮ್ಮ. ಪರವಾಗಿಲ್ಲ, ಕುಡಿ. ನಿಮ್ ಗೆಳೆಯ ಬೈಟು ಮಾಡ್ಕೋತಾರ ಕೇಳು. ಸುಮ್ಮನೆ ತಗೋತಿಯಲ್ವ ನೀನು? ಈಗ ನಂಗೆ ಸ್ವಲ್ಪ ಧೈರ್ಯ ಬಂತು ಕಣ. ಶಾಬಾಷ್ ಕಣ. ಕೆಳಗೆ ಬಿದ್ರೆ ಟೈಲ್ಸ್ ಹೊಡ್ಬೇಕ. ಏ ಕುಳ್ಳ, ನಾನ್ ಎಲ್ ಬೇಕಾದ್ರೂ ಮಾಡ್ಕೋತೀನಿ, ನೀನ್ ಯಾವನ ಕೇಳೋದಕ್ಕೆ? ದೂಡ್ ಬಂದು ಕೆಳಗ್ ಬಿದ್ದಿದ್ರೆ ಎಷ್ಟೇ ತೂ ಕುಡ್ಸಿದ್ರು ಕೆಳಗ್ ಬೀಳೋದಿಲ್ಲ ನೋಡೋ. ಇನ್ನೊಂದ್ಸರ್ತಿ ನಿದ್ದೆಯಿಂದ ಏಳ್ಸಿದ್ರೆ ಸುಳ್ಳಪ್ಪ ದೇವ್ರಿಗೆ ಮೀಸ್ಲು ಕಟ್ಬಿಡ್ತೀನಿ. ಆಗ ನಿನ್ ಮೀಸನೆ ಬೆಳೆಯೋದಿಲ್ಲ. ಬಂದ ಸರ್ ನಂಗೆ ಬರ್ಲಿ. ನಾಗವಲ್ಲಿ ಇಲ್ಲಿ ಕೋಪ ಮಾಡ್ಕೊಳ್ತಾ ಇದೀಯಾ? ನನಗ್ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾ ಇದೆ. ಯಾರನ್ನಾದ್ರೂ ಹೊಡಿಬೇಕು ಅಂತ ಅನಿಸ್ತಾ ಇದೆ. ಗುಂಡ ಇದೆ ನೋಡು. ಸರ್, ಏನೋ ಹೇಳಿ ಕಳಿಸಿದ್ರಂತೆ. ನೋಡಿ ಗುಂಡ, ನೀವು ನಾಗವಲ್ಲಿ ಅವ್ರನ್ನ ಮದುವೆ ಮಾಡ್ಕೊಡು. ಸುಮ್ನೆ ಸರ್, ನೀವ್ ಹೇಳಿದ್ರಿ ಅಂತ ನಾವು ಮದುವೆ ಮಾಡ್ಕೊಳಕ್ ಆಗಲ್ಲ ಸರ್. ಮೇಡಮ್ ಅವರು ನಮ್ MLA ಸಾಹೇಬ್ರಿಗೆ ಬೇಕಾದವರು, ನೀವು ಮದುವೆ ಮಾಡ್ಕೋಬೇಕು ಅಷ್ಟೇ. ಆಗಲ್ಲ ರೀ, ನೀವ್ ಹೇಳ್ದಂಗೆಲ್ಲ ಕೇಳಕ್ ಆಗಲ್ಲ. ಯಾರು ಅಂತ ಗೊತ್ತು ತಾನೆ? ತೆರೆದು ನೋಡು ಕಣ್ಣಿನ ಪೊರೆ, ಕರ್ನಾಟಕದಲ್ಲಿ ಗುಂಡಣ್ಣನೇ ದೊರೆ. ಮದುವೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ ಗೊತ್ತಾ? ಏನ್ ಮಾಡ್ತೀರಾ? ಶಾಮ್ ತೋರ್ಸಪ್ಪ. ಅವಸ್ಥೆ ಗೊತ್ತಾಯ್ತು ಬಿಡಿ. ಹೆಂಗಸರು ಬಾಯಿ ಜೋರಾಗ್ಬಾರ್ದು, ಗಂಡಸರು ಮರ್ಯಾದೆ ಕಳಿಬಾರ್ದು. ಹೆಂಗಸರು ಬಾಯಿ ಜೋರಾಗಿದ್ದಕ್ಕೆ ಸುತ್ತಮುತ್ತ ಗಂಡಸರೆಲ್ಲ ನನಗ್ ಬಾಯ್ತಾ ಇದಾರೆ. ತಗೊಳ್ಳಿ ಇದನ್ನ, ಕೂಲ್ ಪುಡಿ ಪ್ರಯೋಗ ಮಾಡಿ, ಎಲ್ಲ ಸರ್ ಹೋಗುತ್ತೆ. ಬೇಡ ಬೇಡ ಅಂದ್ರೆ ಪಾರು ಜ್ಯೂಸ್ ಮಾಡ್ಕೊಡ್ತಾಳೆ. ಕೊಡೆ. ಬೇಡ ಅಂದ್ರೆ ಕೊಡಿಲಿ. ನಾಗವಲ್ಲಿ, ಪಾರು, ಒಂದ್ ಆನಂದ ಆಗ್ತಾ ಇದೆ ಕಣೆ. ಕರ್ಕೊಂಡ್ ಬರ್ತೀನಿ. ಅಯ್ಯೋ ಬೇಡ ಕಣೋ, ಪಾಪ ಅವ್ರ ಕಷ್ಟದಲ್ಲಿ ಅವ್ರು ಇರ್ತಾರೆ. ಅವ್ರಿಗೆ ಯಾಕೆ ತೊಂದ್ರೆ ಕೊಡ್ತೀಯಾ? ನಮಸ್ಕಾರ ನಾಗವಲ್ಲಿ ಅವರೇ. ಓ MLA ಹೇಳು. ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಿಮ್ಗೇನಾದ್ರೂ ಇಲ್ಲಿ ತೊಂದರೆ ಇದ್ರೆ ಹೇಳಿ. ಅಂಥದ್ದೇನಿಲ್ಲ ಸರ್, ನೀವು ನಮ್ ಏರಿಯಾದ MLA ಆಗಿರೋದೇ ಸಂತೋಷ. ನನ್ಗೆ ಈಗಾಗಲೇ ಇಬ್ರು ಮಕ್ಕಳಿದ್ದಾರೆ. ಆದ್ರೂ ನಿಮ್ಮಂತ ಹೋರಾಟಗಾರ್ತಿಯರು ನಮ್ ಜೊತೆ ಇರ್ಬೇಕು ಅಂತ ಯಾವಾಗ್ಲೂ ನಮ್ಮ ಆಸೆ. ನಿಮ್ದೇನು ಅಭ್ಯಂತರ ಇಲ್ಲದೆ ಇದ್ರೆ ತಾಳಿ ಭಾಗ್ಯ ಸ್ಕೀಮ್ದಲ್ಲಿ ನಿಮ್ ಜೊತೆ ನಾನು 2ನೇ ಮದುವೆ ಆಗೋದಕ್ಕೆ ರೆಡಿ ಆಗಿದೆ.